ಆಫ್ಟರ್ ಡೆಲಿವರಿ ಫಸ್ಟ್ ಡೇಯಿಂದನೂ ನಾನು ಬಿಸಿನೀರು ಕುಡ್ದೇ ಇಲ್ಲ. ತಣ್ಣೀರೇ ಕುಡ್ದಿರೋದು. ಡಾಕ್ಟರ್ ನನಗೆ ಸ್ಟ್ರಿಕ್ಟಾಗಿ ಹೇಳಿದ್ರು ಸಮ್ಮರ್ ಆಗಿರೋದ್ರಿಂದ ಬಿಸಿನೀರು ಕುಡಿಯೋ ಹಾಗಿಲ್ಲ ಅಂತ. ಏನಕ್ಕೆ ಅಂತ ಕೇಳಿದ್ಕೆ ಆವಾಗಿನ ಕಾಲದಲ್ಲಿ ಫಿಲ್ಟರ್ ಎಲ್ಲ ಇದ್ದಿದ್ದಿಲ್ಲ. ಹಾಗಾಗಿ ಬಿಸಿನೀರು ಕೊಡ್ತಾ ಇದ್ರು. ಇವಾಗ ಫಿಲ್ಟರ್ ವಾಟರ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಹಾಗಾಗಿ ನೀವು ಬಿಸಿನೀರು ಕುಡಿಯೋ ಅವಶ್ಯಕತೆ ಇಲ್ಲ ಅಂದ್ರು. ಇದುವರೆಗೂ ನಾನು ಬಿಸಿನೀರು ಒಂದ್ ದಿನಾನೂ ಕುಡ್ದಿಲ್ಲ. ಇದರಿಂದ ನನಗೆ ಆಗ್ಲಿ, ನನ್ನ ಮಗುಗೆ ಆಗ್ಲಿ ಏನು ಎಫೆಕ್ಟ್ ಆಗಿಲ್ಲ. ಬಿಸಿನೀರು ಏನಕ್ಕೆ ಕುಡಿಬೇಕು ಅನ್ನೋದು ನಿಮ್ಗೇನಾದ್ರೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಚಿಕನ್ ಡ್ರೈ, ಚಿಕನ್ ಸಾಂಬಾರ್ ಮತ್ತೆ ಮುದ್ದೆ ಎಲ್ಲ ಮಾಡಿದ್ರು. ಆಜಿಯೋದಲ್ಲಿ ನಾನು ಪಾಪುಗೆ ಅಂತ ಈ ಶಾರ್ಟ್ಸ್‌ನ ತರಿಸಿದ್ದೀನಿ. ಇದು ಹಾಕಿದ್ರೆ ಡೈಪರ್ ಹಾಕೋ ಅವಶ್ಯಕತೆನೇ ಇಲ್ಲ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಪ್ಯಾಕ್ ಆಫ್ 3 ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಇದರಿಂದ ನನಗೆ ತುಂಬಾನೇ ಹೆಲ್ಪ್ ಆಗಿದೆ. ನೈಟ್ ಹೊತ್ತೆಲ್ಲ ಹಾಕಿ ಮಲಗಿಸಿದ್ರೆ ಡೈಪರ್ ಹಾಕುವಂಥ ಅವಶ್ಯಕತೆನೇ ಇಲ್ಲ. 2-3 ಟೈಮ್ಸ್ ಪೀ ಮಾಡಿದ್ರು ಕೂಡ ಆರಾಮಾಗಿ ಇದು ಅಬ್ಸರ್ವ್ ಮಾಡುತ್ತೆ. ಇದರಿಂದ ಏನು ಲೀಕ್ ಕೂಡ ಆಗಿರೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗಿದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮತ್ತೆ ಈ 2 ರಾಂಪರ್ಸ್‌ನ ನಾನು ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಈ 2 ರಾಂಪರ್ಸ್ ನನಗೆ ಜಸ್ಟ್ ₹260ಗೆ ಸಿಕ್ಕಿದೆ. ನಿಮಗೇನಾದ್ರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಇನ್ನು ತುಂಬಾ ಜನ ಪಾಪುಗೆ ಎಷ್ಟು ಮಂತ್ಸ್ ಅಂತ ಕಾಮೆಂಟ್ ಮಾಡಿ ಕೇಳಿದ್ದೀರಾ. ನನ್ನ ಪಾಪುಗೆ ಈಗ 2 ½ ಮಂತ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.